ಎಲ್ಲಿದೆಯೋ? ಏನ್ ಮಾಡ್ತಿದೀಯೋ? ಊಟ ಮಾಡ್ತೀಯೋ ಇಲ್ವೋ? ಒಂದ್ಸಲಿ ಫೋನ್ ಮಾಡ್ಬಿಡ್ತೀನಿ. ಗಂಡನ ಫೋನ್ ಮಾಡ್ತಿದೀಯಾ? ಮಾಡಿಕೊಡ್ದು. ಇವತ್ತಷ್ಟೇ ಅಲ್ಲ, ಶ್ರೀ ಮನೆಗೆ ವಾಪಸ್ ಬರೋವರೆಗೂ ನಿನ್ನಿಂದ ಒಂದು ಫೋನ್ ಕೂಡ ಅವನಿಗೆ ಹೋಗ್ಕೊಡುದು. ಅವನಾಗಿ ಅವನು ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಿಕೊಡುದು. ಅವನು ಫೋನ್ ಮಾಡಿದಾಗ ಮಾತಾಡದೇ ಇರೋದಕ್ಕೆ ನಿನಗೆ ಕಷ್ಟ ಆಗ್ಬೋದು. ಸ್ವಿಚ್ ಆಫ್ ಮಾಡು. ಯಾಕೆ ಅಂತ ಕೇಳ್ಬೋದಾ? ಕೆಲವೊಂದು ವಿಷಯಗಳಿಗೆ ಕಾರಣ ಕೊಡೋಕ್ಕಾಗಲ್ಲ. ನನ್ನ ಮಿಕ್ಕ ಸೊಸೆಂದರು ಕೂಡ ಅವ್ರ ಗಂಡ ಮನೆ ಬಿಟ್ಟು ಹೋದ ಮೇಲೆ ಅವರ ಜೊತೆ ಯಾವ ಸಂಪರ್ಕನೂ ಇಟ್ಕೊಂಡಿಲ್ಲ. ನೀನು ಹಾಗೇ ಇರಬೇಕು. ಈಗ ನಿನಗೆ ನನ್ನ ಬಗ್ಗೆ ಬೇಸರ ಆಗ್ಬೋದು, ಆದರೆ ಈ ಮನೆಗೆ ಒಳ್ಳೇದಾಗೋದು ನನಗೆ ಮುಖ್ಯ. ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ಅಂದ್ಕೊಂಡಿದ್ದೀನಿ. ಅಜ್ಜಿ ಏನೇ ಹೇಳಿದ್ರು ಎದುರು ಮಾತಾಡಬೇಡ. ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರೋ. ಥ್ಯಾಂಕ್ಸ್. ನಾನು ಹೋದ್ಮೇಲೆ ಫೋನ್ ಆನ್ ಮಾಡೋದಾಗಲಿ ಇಲ್ಲ ನಿನ್ನ ಗಂಡನಿಗೆ ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡೋದಾಗಲಿ ಮಾಡಲ್ಲ ಅಂದ್ಕೋತೀನಿ. ಏನಮ್ಮ ಇದೆಲ್ಲ? ಆ ಹುಡುಗಿ ಫೋನಲ್ಲೂ ಮಾತಾಡಬಾರ್ದ? ಫೋನ್ ಸ್ವಿಚ್ ಆಫ್ ಮಾಡಿಸ್ಬಿಟ್ರಿ? ನನ್ನ ಉದ್ದೇಶ ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ಪ್ರಶ್ನೆ? ಏನು ಉದ್ದೇಶ ನಿಮ್ಮದು? ನನಗಂತೂ ಗೊತ್ತಾಗ್ತಿಲ್ಲ. ಇವತ್ತು ರಾತ್ರಿ ಶ್ರೀ ಅವಳಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತಾನೆ. ಫೋನ್ ಸ್ವಿಚ್ ಆಫ್ ಆಗಿದ್ದು ನೋಡಿ ಆತಂಕ ಪಡ್ತಾನೆ. ನನ್ನನ್ನೇ ನಂಬಿ ಬಂದವಳನ್ನ ಒಂಟಿ ಮಾಡಿ ಬರಬಾರ್ದಿತ್ತು ಅಂತ ಚಟಪಡಿಸ್ತಾನೆ. ಆ ಚಟಪಡಿಕೆಯಲ್ಲೇ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಳೀತಾನೆ. ಬೆಳಗಾಗೋದನ್ನೇ ಕಾಯ್ತಾ ಇದ್ದೋನು ಮನೆಗೆ ಓಡಿ ಬರ್ತಾನೆ. ಒಂದ್ಸರಿ ಅವನ ಮನೆಗೆ ವಾಪಸ್ ಬರ್ಲಿ, ಮತ್ತೆ ಯಾವತ್ತೂ ಮನೆ ಬಿಟ್ಟು ಹೋಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಇದೆಲ್ಲ ಆಗತ್ತೆ ಅಂತ ಅನ್ಸತ್ತಮ್ಮ? ಖಂಡಿತ ಆಗುತ್ತೆ. ಬೆಳಗಾಗ್ತಿದ್ದಾಗೆ ಶ್ರೀ ಈ ಮನೆ ಬಾಗ್ಲಲ್ಲಿ ಇರ್ತಾನೆ, ನೋಡ್ತಿರು. The number you're calling is switched off right now. Please try later. ಸ್ವಿಚ್ ಆಫಾ? ಶಾನು ಯಾವತ್ತು ಸ್ವಿಚ್ ಆಫ್ ಮಾಡ್ದವಳಲ್ಲ, ಇವತ್ತಾಗ ಆಫ್ ಮಾಡಿದಾಳೆ. ಮಲ್ಗಿದ್ಯಾಮ್ಮ ಜಾನ್ವಿ?
27 ವರ್ಷದ ಹಿಂದೆ ನಿಮ್ಮ ಮಾವನವರು ಈ ಮನೆ ಬಿಟ್ಟು ಹೊರಟೋದ್ರು. ಇವತ್ತಿನವರೆಗೂ ಬರಲಿಲ್ಲ. ನನ್ನ ಹೆದರಿಕೆನ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಅಷ್ಟೆ. ನೆಮ್ಮದಿಯಾಗಿದ್ದು ನಿಮ್ಮ ಕುಟುಂಬಕ್ಕೆ ನಾನು ಬಂದಿದ್ದು ತಿಳಿ ನೀರಿಗೆ ಕಲಿಸ್ದಾಗ ಆಯ್ತೇನೋ ಅಲ್ವಾ? ಕೆಟ್ಟ ಕಾಲ್ಗುಣ ಅನ್ಸುತ್ತೆ ನಂದು. ನಾ ಹೋದ ಕಡೆ ಎಲ್ಲ ದುಃಖ ನೋವು ನೆರಳಿನ ಥರ ಹಿಂಬಾಲಿಸ್ಕೊಂಡು ಬರುತ್ತೆ. ನಿಮಗೆ ನನ್ನ ಬಗ್ಗೆ ತುಂಬಾ ಸಿಟ್ಟು ಬರ್ತಿರ್ಬೇಕಲ್ವಾ? ಯಾಕೆ ಜಾಹ್ನವಿ? ಹೊರಗಿಂದ ಬಂದು ನಾನು ನಿಮ್ಮ ಮಗನ್ನೇ ಹೊರಗೆ ಕಳಿಸ್ದೆ ಅಂತ. ಜಾಹ್ನವಿ, ನಿನ್ನನ್ನು ತಪ್ಪಿತಸ್ಥೆ ಸ್ಥಾನದಲ್ಲಿ ಇಟ್ಕೊಂಡು ಯಾಕೆ ನಿನ್ನ ಮನಸ್ಸಿಗೆ ನೋವು ಕೊಟ್ಕೋತಾ ಇದೀಯ? ಈ ಮನೆ ನೀತಿ ನಿಯಮನೇ ಆಗಿತ್ತು. ಅಮ್ಮನ ಗಮನಕ್ಕೆ ಬರದೆ ಹೋಗಿದ್ರೆ ಏನಾರು ಮಾಡ್ಬೋದಿತ್ತು. ಅಮ್ಮನ ಗಮನಕ್ಕೆ ಒಂದ್ಸಲ ಬಂದ್ಮೇಲೆ ಮುಗೀತು ಜಾಹ್ನವಿ. ಶಿಕ್ಷೆ ಅನುಭವಿಸ್ಲೇಬೇಕು. ನಮ್ಮ ಮನೆಗೆ ತಟ್ಟಿದ ಶಾಪ ನಿಜ ಆಗೋಯ್ತು ನೋಡು. ಯಾವ ಶಾಪ ನಿಜ ಆಯ್ತು? ಶಾಪನಾ? ಏನಿಲ್ಲ ಜಾಹ್ನವಿ. ಈಗ ತಾನೇ ನೀವು ಹೇಳಿದ್ರಿ ಶಾಪ ನಿಜ ಆಯ್ತು ಅಂತ. ಹೌದಾ? ಸುಮ್ಮನೆ ಮಾತುಗಂದೆ ಅಷ್ಟೆ. ಮಲ್ಕೊಮ್ಮ, ಮಲ್ಕೊ. ಅಲ್ಲ ಅತ್ತೆ. ಅಯ್ಯೋ, ನಾನು ಯಾವುದೋ ಗಮನದಲ್ಲಿ ಏನೋ ಹೇಳಿರ್ತೀನಿ. ಮಲ್ಕೊ, ಮಲ್ಕೊ. ಯಾಕೆ ಹೇಳ್ತಿದ್ಯಾ? ನಾಳೆ ಶ್ರೀ ಮನೆಗೆ ಬರ್ತಾನಂತೆ ಕಣೆ. ಯಾರೇ ಹಾಗಂತ ಹೇಳಿದ್ದು? ಅತ್ತೆ ಹೇಳಿದ್ರು. ಅಮ್ಮನಿಗೆ ಫೋನ್ ಮಾಡಿದ್ನಂತೆ ಶ್ರೀ. ಫೋನ್ ಏನು ಮಾಡಿಲ್ವಂತೆ, ಆದ್ರೆ ಅತ್ತೆ ಮನಸ್ಸಿಗೆ ನಾಳೆ ಖಂಡಿತ ಮನೆಗೆ ಬರ್ತಾನೆ ಅಂತ ಅನ್ನಿಸ್ತಿದ್ಯಂತೆ. ಇಲ್ಲ ಕಣ್ಣು, ನಂಗೆ ಯಾಕೋ ಶ್ರೀ ಹೋಗಿದ್ ನೆನೆಸ್ಕೊಂಡ್ರೆ ಮತ್ ವಾಪಸ್ ಬರೋ ಡೌಟ್ ಇದೆ ಕಣೆ. ಅಮ್ಮ ಹೇಳಿದ್ ಯಾವತ್ತೂ ಸುಳ್ಳಾಗಿಲ್ಲ. ಅದಕ್ಕೆ ಅವ್ರಿಗೆ ಅನ್ಸ್ತಿದೆ ಅಂದ್ರೆ ಶ್ರೀ ಮನೆಗೆ ವಾಪಸ್ ಬಂದೇ ಬರ್ತಾನೆ. ಈ ಸಲನು ಅತ್ತೆ ಹೇಳಿದ್ ನಿಜ ಆದ್ರೆ ಸಾಕು. ನಂಗೆ ಯಾಕೋ ಮಾಡ್ತಕ್ಕಂಥ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಕಣ. ನನಗೂ ಅಷ್ಟೇ, ಜಾನ್ವಿನ್ ನೋಡಕ್ಕಾಗ್ತಿಲ್ಲ. ಪಾಪ ಆ ಮಗು ಯಾರ ಹತ್ರನೂ ಹೇಳ್ಕೊತಿಲ್ಲ. ಒಳಗೆ ಎಷ್ಟು ನೋವು ಅನುಭವಿಸಿದಾಳೆ ಅಂತ ನಂಗೆ ಅರ್ಥ ಆಗುತ್ತೆ. ಇದೊಂದ್ಸಲ ಶ್ರೀ ಮನೆಗೆ ವಾಪಸ್ ಬಂದ್ಬಿಡ್ಲಿ. ಈಗ ಯಾವತ್ತು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆ ಕೂಡ ಅವನಿಗೆ ಬರಬಾರ್ದು. ನಾನು ಹಾಗೆ ನೋಡ್ಕೊಂಡೆ. ನಾನು ಅಷ್ಟೇ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ಳಿ. ಈಗಾಗಲೇ ಮಿಕ್ತವರೆಲ್ಲ ಬೆಳಗಾಗೋಷ್ಟರಲ್ಲಿ ಶ್ರೀ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಮನೆ ಬಿಟ್ಟು ಹೋಗಿರೋ ನನ್ನ ಮಗ ಬೆಳಗಾಗೋ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಲಿ. ದೇವ್ರೇ, ನನ್ನ ಮಕ್ಕಳ ಜೊತೆ ಬದುಕೋ ಯೋಗ ಅಂತೂ ಈ ಜನ್ಮದಲ್ಲಿ ನೀನು ನನಗೆ ಕೊಡ್ಲಿಲ್ಲ. ನನ್ನ ಮೊಮ್ಮಗನ ಜೊತೆ ಬದುಕೋ ಅದೃಷ್ಟನು ದಯವಿಟ್ಟು ಕಿತ್ಕೋಬೇಡ. ದೇವ್ರೆ, ನನ್ನಿಂದ ತಿಳಿದೇ ತಪ್ಪಾಗ್ಬಿಟ್ಟಿದ್ಯಪ್ಪ. ನಾನು ಎಲ್ರ ಮುಂದೆ ಎಷ್ಟೇ ಬಾಯಿ ಬಡಾಯಿಸಿದ್ರು ಶ್ರೀ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ದೇವ್ರೆ,
ನಿನ್ನನ್ನು ಏನೋ ಕೇಳ್ಕೋಬೇಕಾಗಿತ್ತು, ಆದರೆ ನೆನಪೇ ಬರ್ತಿಲ್ಲ. ಈ ಮನೆಯವರೆಲ್ಲ ಏನೇನೋ ಬೇಡ್ಕೊಂಡಿರ್ತಾರೆ, ಅದನ್ನೆಲ್ಲ ಈಡೇರ್ಸಪ್ಪ. ಹಾಂ, ಈಗ ನೆನಪಂತು. ಶ್ರೀ ಇಲ್ದಿರೋ ಮನೆ ತುಂಬ ಬಿಕೋ ಅನ್ನಿಸ್ತಾ ಇದೆ. ನೀನು ಹೇಗಾದರೂ ಮಾಡಿ ಅವನ ಮನ್ಸಲ್ಲಿ ಕೂತಾದರೂ ಸರಿ, ಅವನನ್ನು ವಾಪಸ್ ಕರ್ಕೊಂಡು ಪಾಪ. ಅವನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಅವನಿಗೂ ಆ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ಕೋಪದಲ್ಲಿ ಈ ಅಜ್ಜಿ ಜೊತೆ ದೊಡ್ಡಸ್ತಿಗೆ ಮಾತಾಡಿ ಹೋಗಿದ್ದಾನೆ. ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅನ್ನೋ ತರ. ಈ ಅಜ್ಜಿ ಕಷ್ಟನ ಅವನಿಗೆ ಅರ್ಥ ಮಾಡಿಸು, ವಾಪಸ್ ಕಳಿಸು. ನಾನು ಹೆತ್ತ ಮಗನ ಜೊತೆ ಬದುಕು ಅದೃಷ್ಟ ಕಿತ್ಕೊಂಡೆ ಅಂತ ನಿನ್ನ ಹತ್ರ ಯಾವಾಗಲೂ ಜಗಳ ಮಾಡ್ತಿದ್ದೆ. ಆದರೆ ನಾನು ಸಾಕು ಬೆಳೆಸಿದ ಮಗನ ನಾನೇ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿಬಿಟ್ಟೆ. ದಯವಿಟ್ಟು ಈ ಗಿಲ್ಟಿನಿಂದ ನಮ್ಮನ್ನ ಪಾರ್ ಮಾಡಪ್ಪ. ಶ್ರೀನ ವಾಪಸ್ ಕರ್ಸು ದೇವ್ರೆ. ಅವನೇನಾದ್ರೂ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲೇ ವಾಪಸ್ ಬಂದ್ಬಿಟ್ರೆ, ವಸು ಹೇಳ್ತಿದ್ದಲ್ಲ 16 ಸೋಮವಾರದ ವ್ರತ, ಅದನ್ನ ನಾನು ಮಾಡ್ತೀನಿ. ಅವನನ್ನು ವಾಪಸ್ ಕರ್ಸು ದೇವ್ರೆ, ಪ್ಲೀಸ್. ಶ್ರೀಗೆ ನಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ. ಬೆಳಗಾಗೋಷ್ಟ್ರಲ್ಲಿ ಶ್ರೀ ಬಂದೇ ಬರ್ತಾನೆ ಅಂತ ಅಜ್ಜಿ ಹೇಳಿದ್ದಾರೆ. ಅವ್ರ ಮಾತು ನಿಜ ಆಗೋ ಹಾಗೆ ಮಾಡು ಪ್ಲೀಸ್. ನಾನು ಶ್ರೀ ನನಗೆ ಬೇಕು, ಅವನಿಗೆ ಬಿಟ್ಟಿರೋ ಶಕ್ತಿ ನನಗಿಲ್ಲ. ವಾಪಸ್ ಬಂದ್ಬಿಡು ಶ್ರೀ, ಪ್ಲೀಸ್. ಬೆಳಕು ಹರಿಯೋ ಅದಕ್ಕೆ ಶ್ರೀ ಬಾಗ್ಲಲ್ಲಿ ಇರ್ತಾನೆ ಅಂತ ಅತ್ತೆ ಹೇಳ್ತಿದ್ರು. ಎಲ್ಲಿ ಮಾತಕ್ಕ, ಶ್ರೀನೇ ಬಂದಿಲ್ಲ. ಇನ್ನು 8 ಗಂಟೆ ಹೊತ್ತಿಗೆ ಬರ್ತಾನೀರಿ. ಶ್ರೀ, ಈ ಅಜ್ಜಿನ ಸದಾಯಿಸ್ಬೇಡುವ. ನನ್ನ ಮಾತು ಜೋರಷ್ಟೇ. ನೀನಿಲ್ದೆ ಒಂದಿನನೂ ಬದುಕೋಕ್ಕಾಗಲ್ವೋ ನನಗೆ? ಬೇಗ ಮನೆಗೆ ವಾಪಸ್ ಬಂದ್ಬಿಡು ಶ್ರೀ. ರಾತ್ರಿ ಊಟ ಮಾಡಿದಾನೋ ಇಲ್ವೋ? ಅವನಿಗಿಷ್ಟ ಅಂತ ಅವರೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವ್ನು ಬರ್ತಿದ್ದಾಗೆ ನೀವು ಮಾತಾಡ್ತಾ ನಿಂತ್ಕೊಂಡ್ಬಿಡ್ಬೇಡಿ. ಮೊದಲು ಒಂದು ತಿಂಡಿ ತಿನ್ನಬೇಕು. ಹಾಂ.
ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಅಮ್ಮರೇ ಬಟ್ಟೆ ತಂದಿನಿ ತಗೊಳ್ಳಿ. ನೀನಾ? ದುಡ್ಡು ಆಮೇಲೆ ಕೊಟ್ಟು ಕಳಿಸ್ತೀನಿ ನೋಡಿ. ಹಲೋ ಸರ್. ಹಲೋ ಸುಧಾ, ಅರ್ಜೆಂಟಾಗಿ ಚೆಕ್ ಬುಕ್ ಬೇಕಿತ್ತು. ಓಕೆ ಸರ್. ಮನೆಗೆ ಫೋನ್ ಮಾಡಿ ಜಾನ್ವಿ ಹತ್ರನೇ ತರ್ಸಕ್ಕಾಗತ್ತಾ? ಓಕೆ ಸರ್. ಓಕೆ. ಕಾರ್ ಕೀ ಎಲ್ಲ ಕೊಟ್ಟು ಹೋಗಿದ್ದಾನೆ ಅಂದರೆ ಆಫೀಸ್ಗೆ ಹೋಗಿರಲ್ಲ ಅನ್ಸುತ್ತೆ. ಯಾಕೆ ಹೋಗ್ತಾನೆ? ನಿಮ್ಮ ಅಮ್ಮನ ಸವಾಸನೆ ಸಾಕು ಅನ್ಸಿರುತ್ತೆ ಅವನಿಗೆ. ಹಲೋ ಶ್ರೀ, ನಾನು ಕಲಮ್ಮ ಮಾತಾಡ್ತಿರೋದು. ಮೇಡಮ್, ನಾನು ಸುಧಾ ಮಾತಾಡ್ತಿರೋದು. ನೀವಾ? ಸುಧಾ ಅಂತೆ. ಹೇಳಿ. ಕಲಾ ಮೇಡಮ್, ಚೆಕ್ ಬುಕ್ ನಿಮ್ಮ ಮನೇಲೇ ಇದೆ. ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು. ನಿಮ್ಗೆ ಯಾಕೆ ಬೇಕದು? ಅಕೌಂಟ್ ಸೆಕ್ಷನ್ ಜಾಯ್ನ್ ಆದ್ರಾ? ನನಗಲ್ಲ ಮೇಡಮ್, ಚೆಕ್ ಬುಕ್ಕು ಶ್ರೀ ಸರ್ಗೆ ಬೇಕಾಗಿತ್ತು. ಶ್ರೀಗ? ಅಂದ್ರೆ ಶ್ರೀ ಆಫೀಸಿಗೆ ಬಂದಿದ್ದಾನಾ? ಅರ್ಧ ಗಂಟೆ ಆಯ್ತು ಮೇಡಮ್ ಬಂದು. ಏನು ಅರ್ಧ ಗಂಟೆ ಆಯ್ತು ಆಫೀಸಿಗೆ ಬಂದು? ಚೆಕ್ ಬುಕ್ ಸ್ವಲ್ಪ ಅರ್ಜೆಂಟಾಗಿ ಬೇಕಂತೆ, ಕಳ್ಸ್ಕೊಡ್ಬೋದಾ? ಆಯ್ತು ಬಿಡಿ, ಇನ್ ಸ್ವಲ್ಪ ಹೊತ್ತಲ್ಲಿ ನಾನೇ ಚೆಕ್ ಬುಕ್ ತಂದ್ಕೊಡ್ತೀನಿ. ನೀವು ಬೇಡ ಮೇಡಮ್, ಜಾನ್ವಿ ಮೇಡಮ್ ಹತ್ರನೇ ಕಳ್ಸ್ಕೊಡ್ಬೇಕಂತೆ. ಹೇಗೂ ಅವ್ರು ಬ್ಯಾಂಕ್ ಹೋಗೋ ದಾರಿಲೇ ನಮ್ಮ ಆಫೀಸ್ ಬರೋದು, ಅವ್ರ ಹತ್ರನೇ ಕಳ್ಸ್ಕೊಡಿ ಮೇಡಮ್, ನಾನು ಕಲೆಕ್ಟ್ ಮಾಡ್ಕೋತೀನಿ. ನೀವ್ ಕಲೆಕ್ಟ್ ಮಾಡ್ಕೋತಿರೋ ಅಥವಾ ಶ್ರೀ ಕಲೆಕ್ಟ್ ಮಾಡ್ಕೋತಾನೋ? ಶ್ರೀ ಸರೇ ಮೇಡಮ್. ನಿಮ್ ಜಾನ್ವಿ ಮೇಡಮ್ ಕೈಲೇ ಚೆಕ್ ಬುಕ್ ಕೊಟ್ಟು ನಿಮ್ ಶ್ರೀ ಸಾಹೇಬ್ರಿಗೆ ತಲುಪ್ಸಕ್ ಹೇಳ್ತೀನಿ. ಸಂತೋಷನಾ? ಕಳ್ಸ್ಕೊಡ್ತೀರಲ್ಲ ಮೇಡಮ್? ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೇಳಿಸ್ಕೊಂಡ್ಯಾ?
ಬ್ಯಾಂಕ್ಗೆ ಹೋಗ್ತಾ ಶ್ರೀಗೆ ಅದ್ಯಾವುದೋ ಚೆಕ್ ಬುಕ್ ತಲುಪಿಸ್ಬೇಕಂತೆ. ಕಳ್ಳ ಹೆಂಡ್ತಿನ್ ನೋಡಕ್ಕೆ ಎಂತ ಒಳ್ಳೆ ಐಡಿಯಾ ಮಾಡಿದಾನ್ ನೋಡು. ಈಗ ನಿನ್ ಮುಖದಲ್ಲಿ ಒಂದ್ ಕಳೆ ಬಂತು. ಗಂಡ ನೆನೆಸ್ಕೊಂಡು ಕೊರಗ್ತಾ ಇದ್ದಿದ್ದು ಆ ದೇವ್ರಿಗೂ ತಲುಪ್ತು ಅನ್ಸತ್ತೆ. ಎಷ್ಟು ಒಳ್ಳೆ ದಾರಿ ಹುಡ್ಕೊಟ್ಟಿದಾರ ನೋಡು. ಮುಂದೇನು ಅಂತಿದ್ದವಳಿಗೆ. ಶ್ರೀ ಆಫೀಸ್ಗೆ ಹೋಗ್ತೀಯ ಅಲ್ವಾ? ಅಥವಾ ಕಷ್ಟ ಆಗೋದಿದ್ರೆ ಹೇಳೋ, ನಾನೇ ಚೆಕ್ ಬುಕ್ ತಗೊಂಡು ಹೋಗ್ತೀನಿ. ಇಲ್ಲ ಚಿಕ್ಕಮ್ಮ, ನಾನೇ ಹೋಗ್ತೀನಿ. ಕಳ್ಳಿ